ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಅವರ ಅಭಿಮಾನ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ರು ಅಂತ. ನಾವೆಲ್ಲರೂ ಹುಬ್ಳಿನಲ್ಲಿ ಪ್ರಮೋಷನ್ ಮಾಡ್ತಾ ಇದ್ವಿ. ಆಗ ವಿಷಯ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಡೈರೆಕ್ಟ್ ನಾವು ಕಂಠೀರವ ಸ್ಟೇಡಿಯಂಗೆ ಹೋದ್ರಿ. ಹೋಗ್ಬೇಕಾದ್ರೆ ನನ್ನ ಮಗಳು ಫೋನ್ ಮಾಡಿದ್ಲು, ಪಾಪ ನಾನು ಬರ್ತೀನಿ ಅಂತ. ನಾ ಹೇಳಿದೆ, ಬೇಡ ಮಗಳ, ತುಂಬಾ ಕ್ರೌಡ್ ಇರುತ್ತೆ, ಸಿಚುವೇಶನ್ ನೋಡಿ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ, ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನನ್ನ ಮಗಳು ಊಟ ಮಾಡಿದ್ರೆ ಹಾಗೆ ಮಲಗಿದಾಳೆ. ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ನನ್ನ ಹೆಂಡತಿ ಹೇಳೋದು ರಾತ್ರಿ ಊಟ ಮಾಡಿದ್ರೆ ಮಲಗಿದಾಳೆ ಅಂತ. ಯಾಕೆ ಅಂದ್ರೆ ಅಪ್ಪು ಸರ್ನ ನೋಡ್ಬೇಕಾಗಿತ್ತು, ನೀವು ರಶ್ ಇರುತ್ತೆ ಅಂತ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಮಲಗಿದಾಳೆ ಅಂತ. ಇಮಿಡಿಯೇಟ್ ಆಗಿದ್ದು ನಾನು ರೆಡಿಯಾಗಿ ಅವಳನ್ನ ಕರ್ಕೊಂಡೋದೆ. ಫುಲ್ ಜನ, ಫುಲ್ಲು ಇದಾಗಿತ್ತು. ಸರಿ, ಬರ್ಬೇಕಾರೆ ನಾನು ಕೇಳಿದೆ, ಹೆಣ್ಮಗಳ ಖುಷಿ ಆಯ್ತಾ ಅಂದ್ಬಿಟ್ಟು. ಖುಷಿ ಅಲ್ಲ ಪಾಪ, ಎಷ್ಟೇ ಕ್ರೌಡಲ್ಲಿ ಇದ್ರು ಅವ್ರು ನನ್ನ ಗುರುತಿಸ್ಬಿಟ್ಟು ನನ್ನ ಕರೆದಿ ಮಾತಾಡಿಸ್ತಾ ಇದ್ರು. ಸೊ ಎಷ್ಟು ಟಚ್ ಆಯ್ತು ಹಾರ್ಟಿಗೆ ಅಂದ್ರೆ, ನನ್ನ ಮಗಳು ಅವಳು ಎಲ್ಲೇ ಇದ್ರು ಅವರು ಗುರುಸಿ ಮಾತಾಡೋರು. ಆಮೇಲೆ ಶಬರಿಮಲೆಗೆಲ್ಲ ನಾವು ಜೊತೆಯಲ್ಲೇ ಯಾತ್ರೆ ಮಾಡ್ತಾ ಇದ್ವಿ, ನಾನು, ನನ್ನ ಮಗ, ನನ್ನ ಮಗಳು ಎಲ್ಲ. ನನ್ನ ಮಗಳ ಬರ್ಡೇ, ನನ್ನ ಮಗನ ಬರ್ಡೇ ಅವ್ರು ಯಾಕೆ ಜ್ಞಾಪಕ ಇಟ್ಕೊಳ್ಬೇಕು, ಯಾರು ನನ್ನ ಮಕ್ಕಳು. ಸೊ ಇದೆಲ್ಲನೂ ಮ್ಯಾಟರ್ ಆಗುತ್ತೆ ಸರ್. ಹಾಗಾಗಿ ಬಹಳ ಆತ್ಮೀಯ ಗೆಳೆಯ, ನಂಬೋದಕ್ಕಾಗ್ತಾ ಇಲ್ಲ. ಚಿತ್ರರಂಗಕ್ಕಂತೂ ತುಂಬಕ್ಕಾಗದೇ ಇರೋಂಥ ಒಂದು ನಷ್ಟ ಸರ್. ಯಾಕಂದ್ರೆ ಎಷ್ಟೋ ಜನ ಡೈರೆಕ್ಟರ್ಗಳು, ಅವರ ಕಲ್ಪನೆಯ ರಾಜಕುಮಾರ್ ಅವರು, ಎಷ್ಟೋ ಜನ ಡೈರೆಕ್ಟರ್ಗಳು ಇವತ್ತು ಅವ್ರಿಗೋಸ್ಕರ ಕಥೆ ಮಾಡ್ಕೊಂಡಿದ್ದಾರೆ. 100 ಕಥೆಗಳು ಮಾಡ್ಕೊಂಡಿದ್ದು. ಪುನೀತ್ ರಾಜ್ಕುಮಾರ್ಗೆ ಕಥೆ ಅಂತ ಬರ್ಕೊಂಡ್ರು ಅಂತ ಸುಮಾರು ಜನ ಡೈರೆಕ್ಟರ್ಗಳಿದ್ದಾರೆ. ಸುಮಾರು ಜನ ಪ್ರೊಡ್ಯೂಸರ್ಗಳು ದುಡ್ಡು ಇಟ್ಕೊಂಡು ಪುನೀತ್ ರಾಜ್ಕುಮಾರ್ಗೆ ಒಂದು ಸಿನಿಮಾ ಮಾಡ್ಬೇಕು,